ಡಾಕ್ಟರ್, ಗ್ಯಾಸ್ಟ್ರಿಕ್ ಮತ್ತು IBS, ಮೊದಲಿಗೆ ಗ್ಯಾಸ್ಟ್ರಿಕ್ ಕುರಿತು ಮಾತಾಡೋಣ. ಸೊ ಸಾಕಷ್ಟು ಜನ ಅನ್ಕೋತಾರೆ ಸರಿಯಾದ ಟೈಮ್ಗೆ ಊಟ ಮಾಡದೇ ಇದ್ದರೆ ಗ್ಯಾಸ್ಟ್ರಿಕ್ ಸಮಸ್ಯೆ ಬರುತ್ತೆ ಅಂತ. ಅದೇ ನಿಜವಾದ ಕಾರಣನ ಅಥವಾ ಬೇರೆ ಏನಾದರೂ ರೀಸನ್ ಇದೆಯಾ? ಯಾಕೆ ಬರುತ್ತೆ ಈ ಒಂದು ಸಮಸ್ಯೆ ಡಾಕ್ಟರ್? ಈ ಬಗ್ಗೆ ತಿಳಿಸ್ಕೊಡಿ. ಅನ್ಟೈಮ್ಲಿ ಫುಡ್ ಇಂಟೇಕ್ ಅಂದರೆ ಟೈಮ್ ಟು ಟೈಮ್ ಕರೆಕ್ಟಾಗಿ ಊಟ ಮಾಡಿಲ್ಲ ಅಂತಂದರೆ ಗ್ಯಾಸ್ಟ್ರಿಕ್ ಬರುತ್ತೆ ಅನ್ನೋದು ನಿಜ. ಬಟ್ ಅದು ಗ್ಯಾಸ್ಟ್ರಿಕ್ ಬರೋದಕ್ಕೆ ತುಂಬ ಕಾರಣಗಳಿರುತ್ತೆ. ಅದರಲ್ಲಿ ಇದು ಒಂದು ಕಾರಣ ಅಂತ ಹೇಳ್ಬೋದು. ಇದು ಬಿಟ್ಟು ಸಾಫ್ಟ್ ಡ್ರಿಂಕ್ಸ್ ಅಂದರೆ ಈಗ ಏರಿಯೇಟೆಡ್ ಡ್ರಿಂಕ್ಸ್ ಜಾಸ್ತಿ ಕುಡಿಯೋದು, ಸ್ಪೈಸಿ ಫುಡ್ ಜಾಸ್ತಿ ತಿನ್ನೋದು, ಆರ್ ನಿಮಗೆ ಫ್ಯಾಮ್ಲಿಯಲ್ಲಿ ಹಿಸ್ಟ್ರಿ ಇದೆ ಅಂದರೆ ನಿಮ್ಮ ಅಮ್ಮನಿಗಿದೆ ಗ್ಯಾಸ್ಟ್ರಿಕ್, ನಿಮ್ಮ ಅಪ್ಪನಿಗಿದೆ ಅಂತಂದಾಗ ಅದೇ ಟೆಂಡೆನ್ಸಿ ಜೆನೆಟಿಕ್ಕಾಗಿ ಕೂಡ ಬರ್ಬೋದು. ಸೊ ಅನ್ಟೈಮ್ಲಿ ಫುಡ್ ಇಂಟೇಕ್ ಅನ್ನೋದು ಒಂದು ರೀಸನ್ ಅಷ್ಟೇ. ಅದು ಬಿಟ್ಟು ಮಲ್ಟಿಪಲ್ ಫ್ಯಾಕ್ಟರ್ಸಿಂದನೂ ಈ ಗ್ಯಾಸ್ಟ್ರಿಕ್ ಅನ್ನೋದು ಆಗ್ಬೋದು. ಓಕೆ. ಇನ್ನು ಡಾಕ್ಟರ್, ಈ ಒಂದು ಸಮಸ್ಯೆ ಯಾವ ಏಜಿಂದ ಹೆಚ್ಚಾಗಿ ಕಾಡೋದಕ್ಕೆ ಶುರುವಾಗುತ್ತೆ ಅಂತ? ಈ ಒಂದು ಗ್ಯಾಸ್ಟ್ರಿಕ್ ಅನ್ನೋ ಸಮಸ್ಯೆ 30 years ಆದಮೇಲೆ ಜಾಸ್ತಿ ಕಾಣುತ್ತೆ. ಬಟ್ ಟ್ರೂಲಿ ಸ್ಪೀಕಿಂಗ್ ಇದಕ್ಕೆ ಒಂದು ಏಜ್ ಲಿಮಿಟ್ ಅಂತ ಇಲ್ಲ. ಆ್ಯಾವ್ರೇಜಲ್ಲಿ ತೊಗೊಂಡಾಗ 30 ವಿ ಗೋ ಇನ್ ಟು ಲೈಕ್ ಅಡಲ್ಟ್ ಏಜ್. ಆವಾಗ ಆಚೆ ಕಡೆ ಫುಡ್, ಸ್ಪೈಸಿ ಫುಡ್, ಜಂಕ್ ಫುಡ್ಸ್ ಜಾಸ್ತಿ ತಿನ್ನೋದಾಗ್ಬೋದು, ಆರ್ ಆಲ್ಕೋಹಾಲ್, ಸ್ಮೋಕಿಂಗ್ ಹ್ಯಾಬಿಟ್ ಇರ್ಬೋದು. ಈ ಥರ ಹ್ಯಾಬಿಟ್ಸ್ ಇದ್ದಾಗ, ಸೊ ಆ ಹ್ಯಾಬಿಟ್ಸ್ ಇರೋ ಪೀಪಲಲ್ಲಿ ಜಾಸ್ತಿ ಈ ಸಮಸ್ಯೆ ಕಂಡುಬರುತ್ತೆ. ಓಕೆ ಡಾಕ್ಟರ್. ಇನ್ನು ಈ ಗ್ಯಾಸ್ಟ್ರಿಕ್ನ ಲಕ್ಷಣಗಳು ಹೇಗಿರುತ್ತೆ, ಹಾಗೆ ಕಾಂಪ್ಲಿಕೇಶನ್ಸ್ ಏನೆಲ್ಲ ಇರುತ್ತೆ, ಈ ಬಗ್ಗೆ ತಿಳಿಸ್ಕೊಡಿ. ಓಕೆ. ಈಗ ಲಕ್ಷಣಗಳು ಅಂತ ಬಂದಾಗ ಫಸ್ಟ್ ಬಂದು ನಿಮಗೆ ಊಟ ಮಾಡಿದ ತಕ್ಷಣ ಹೊಟ್ಟೆ ಉಬ್ಬರ ಅನಿಸೋದು ಅಥವಾ ಹೊಟ್ಟೆ ಭಾರ ಅನಿಸೋದು. ಸ್ವಲ್ಪ ಊಟ ಮಾಡಿದ್ರೆ ನನಗೆ ಹೊಟ್ಟೆ ಉಬ್ಬರ ಥರ ಅನಿಸ್ತಾ ಇದೆ, ಅಲ್ಲ ಸ್ವಲ್ಪ ಊಟ ಮಾಡಿದ್ರೆ ಸಾಕು ಅಂತ ಅನಿಸ್ತಾ ಇದೆ, ಅಲ್ಲ ಹೊಟ್ಟೆ ಉರಿತಾ ಇದೆ. ಅದು ಉರಿ ಅಂತ ಹೇಳಿದ ತಕ್ಷಣ ಬರೀ ಹೊಟ್ಟೆ ಅಲ್ಲ, ಈ ಕುತ್ತಿಗೆಯಿಂದನೂ ಶುರು ಮಾಡಿಕೊಂಡು ಹೊಟ್ಟೆ ತನಕನೂ ಫುಲ್ ಉರಿ ಬರೋದು, ಅಥವಾ ಫ್ಲೇಟರ್ಸ್ ಥರ ಪಾಸ್ ಆಗೋದು, ಆರ್ ಹೊಟ್ಟೆನಲ್ಲಿ ಖಾಲಿ ಹೊಟ್ಟೆನಲ್ಲಿ ಜಾಸ್ತಿ ಉರಿ ಬರೋದು, ಆರ್ ಸ್ಪೈಸ್ ಆರ್ ಸೋರ್ ಫುಡ್ ಅಂದರೆ ಈಗ ಲೆಮನ್ ಅಂತ ಸಿಟ್ರಸ್ ಫ್ರೂಟ್ಸ್ ತಿಂದರೆ ಜಾಸ್ತಿ ಪೇಯ್ನ್ ಬರೋದು, ಬರ್ನಿಂಗ್ ಬರೋದು, ಈ ಥರ ಆಗ್ಬೋದು. ಆ್ಯಂಡ್ ಇದರ ಜೊತೆಗೆ ಕಾನ್ಸ್ಟಿಪೇಷನ್ ಆಗಿರ್ಬೋದು ಅಥವಾ ಡೈರಿಯಾ ಅಂದರೆ ಫ್ರೀಕ್ವೆನ್ಸಿ ಆಫ್ ಸ್ಟೂಲ್ಸ್ ಜಾಸ್ತಿ ಆಗಿರ್ಬೋದು. ಈ ಥರ ಹಲವಾರು ಲಕ್ಷಣಗಳು ಕಂಡುಬರುತ್ತೆ. ಇನ್ನು ಕಾಂಪ್ಲಿಕೇಶನ್ ಕುರಿತಾಗಿ ಹೇಳೋದಾದರೆ ಡಾಕ್ಟರ್ಸು, ಕಾಂಪ್ಲಿಕೇಶನ್ಸ್ ಅಂತಂದರೆ ಯೂಶ್ವಲಿ ಗ್ಯಾಸ್ಟ್ರಿಕ್ ಬಂದ ತಕ್ಷಣ ಜಾಸ್ತಿ ಜನ ಏನು ಮಾಡ್ತಾರೆ, ಸೆಲ್ಫ್ ಮೆಡಿಕೇಷನ್ನ ತೊಗೊಂಡ್ಬಿಡ್ತಾರೆ. ಸೆಲ್ಫ್ ಮೆಡಿಕೇಷನ್ ಅಂತ ಹೇಳಿದಾಗ ಈಗ ಓಕೆ ನನಗೆ ಗ್ಯಾಸ್ಟ್ರಿಕ್ ಥರ ಅನಿಸ್ತಾ ಇದೆ, ಸೊ ಒಂದು ಡೈಜಿನ್ ತೊಗೊಳ್ಳೋಣ, ಅವ್ರು ಒಂದು ಆ್ಯಂಟಾಸಿಡ್ ಏನೋ ತೊಗೊಳ್ಳೋಣ, ಆ್ಯಂಟಿಬಯೋಟಿಕ್ ಏನೋ ತೊಗೊಳ್ಳೋಣ ಅಂತ ಸೆಲ್ಫ್ ಮೆಡಿಕೇಷನ್ ಮಾಡ್ತಾರೆ. ಸೊ ಸೆಲ್ಫ್ ಮೆಡಿಕೇಷನ್ ಮಾಡಿದಾಗ ಆ ಟೈಮ್ಗೆ, ಆ ಸ್ಪೆಸಿಫಿಕ್ ಟೈಮ್ಗೆ ನಿಮಗೆ ರಿಲೀಫ್ ಆಗುತ್ತೆ. ಸೊ ಇದೇ ಥರ ನೀವು ಆ್ಯಂಟಾಸಿಡ್ಸ್ ಅಥವಾ ಬೇರೆ ಥರ ವಿತೌಟ್ ಮೆಡಿಕಲ್ ಸೂಪರ್ವಿಷನ್ ತೊಗೊಂಡಾಗ ಅದು ನೆಗ್ಲೆಕ್ಟ್ ಮಾಡ್ದಂಗೆ ಆಗುತ್ತೆ. ಸೊ ಆ ರೂಟ್ ಕಾಸ್, ಸೊ ಗ್ಯಾಸ್ಟ್ರಿಕ್ ಯಾವ ಕಾರಣದಿಂದ ಬರ್ತಾ ಇದೆ ಆ ಕಾರಣನ ಫಸ್ಟ್ ನಾವು ಟ್ರೀಟ್ ಮಾಡಬೇಕು. ಆ ಕಾರಣನ ಟ್ರೀಟ್ ಮಾಡದೆ ನೀವು ಜಸ್ಟ್ ಟೆಂಪರರಿ ರಿಲೀಫ್ ಆಗಿ ಈ ಥರ ತಗೋತಿದ್ದಾಗ ಅದು ಗ್ಯಾಸ್ಟ್ರಿಕ್ ಅಲ್ಸರ್ ಆಗಿ ಟರ್ನ್ ಆಗ್ಬೋದು. ವೆರಿ ರೇರ್ ಕೇಸಸಲ್ಲಿ ಸ್ಟಮಕ್ ಪರ್ಫೊರೇಷನ್ ಆಗ್ಬೋದು, ಆರ್ ಕ್ಯಾನ್ಸರ್ ಆಗಿ ಕೂಡ ಟರ್ನ್ ಆಗ್ಬೋದು. ಬಟ್ ಈ ಥರದ ಕಾಂಪ್ಲಿಕೇಶನ್ಸ್ ಗ್ಯಾಸ್ಟ್ರಿಕಲ್ಲಿ ಬರೋದು ತುಂಬ ರೇರ್ ಕೇಸಸಲ್ಲಿ ಪರ್ಫೊರೇಷನ್ ಆರ್ ಇಂಟರ್ನಲ್ ಬ್ಲೀಡಿಂಗ್ ಆಗುತ್ತೆ. ಮೋಸ್ಟ್ಲಿ ಕಾಮನೆಸ್ಟ್ ಕಾಂಪ್ಲಿಕೇಶನ್ ಬಂದು ಅಲ್ಸರ್ ಥರ ಆಗಿ ಅದು ಗ್ಯಾಸ್ಟ್ರಿಕ್ ರಿಗರ್ಜಿಟೇಷನ್ ಆಗ್ಬೋದು ಜಾಸ್ತಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821,
ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, ವಿ4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.